ಇಲ್ಲಿಯವರೆಗೆ ಮೀರಾ ಮತ್ತು ಮಧುಮಿತಾ ಮಾತನಾಡುತ್ತಾ ವಾಶ್ರೂಮ್ ಕಡೆಗೆ ಹೋಗುತ್ತಿದ್ದರು ಮತ್ತು ಆಗಲೇ ಕಿರಣ್ ಕೂಡ ತನ್ನ ಕ್ಲೈಂಟ್ನೊಂದಿಗೆ ಮಾತನಾಡುತ್ತಾ ಅದೇ ದಿಕ್ಕಿನಲ್ಲಿ ನಡೆದುಕೊಂಡು ಬರುತ್ತಿದ್ದನು. ಮುಂದುವರಿದ ಭಾಗ. ಕಿರಣ್ ಮತ್ತು ಮಧುಮಿತಾ ಒಬ್ಬರನ್ನೊಬ್ಬರು ನೋಡದೆ ಹತ್ತಿರದಲ್ಲೇ ಹಾದು ಹೋದರು. ಶ್ರೀ ಮೆಹ್ರಾ ಅವರ ಜೊತೆ ಮಾತನಾಡುತ್ತಾ ಕಿರಣ್, ಮಿಸ್ಟರ್ ಮೆಹ್ರಾ, ನನ್ನ ಟೀಮ್ ನಿಮ್ಮ ಕಟ್ಟಡದ ಬ್ಲೂ ಪ್ರಿಂಟ್ಗಳನ್ನು ನಿಮ್ಮ ಇಚ್ಛೆಯಂತೆ ಸಿದ್ಧಪಡಿಸಿದೆ. ಕೆಲಸ ಪ್ರಾರಂಭವಾಗುವ ಮೊದಲು ನೀವೇ ಈ ಬಿಲ್ಡಿಂಗ್ನ ವಿನ್ಯಾಸವನ್ನು ನೋಡಬೇಕೆಂದು ನಾನು ಬಯಸುತ್ತೇನೆ. ನೀವು ಬಯಸಿದರೆ ನಾವು ಇನ್ನೂ ಇದರಲ್ಲಿ ಬದಲಾವಣೆಗಳನ್ನು ಮಾಡಿಕೊಳ್ಳಬಹುದು, ಏಕೆಂದರೆ ಕೆಲಸವು ಶುರುವಾದ ಮೇಲೆ ಚೇಂಜಸ್ ಮಾಡಿಕೊಳ್ಳುವುದು ಕಷ್ಟ ಎಂದು ಹೇಳಿದನು. ಅವರ ಟೇಬಲ್ ಬಳಿಯ ಕುರ್ಚಿಯ ಮೇಲೆ ಕುಳಿತು ಶ್ರೀ ಮೆಹ್ರಾ ಅವರು, ಮಿಸ್ಟರ್ ಖುರಾನಾ, ನಿಮಗೆ ಅಸಾಧ್ಯವಾದುದು ಯಾವುದೂ ಇಲ್ಲ ಎಂದು ಹೇಳಿದರು. ಒಂದು ವೇಳೆ ಮುಂದೆ ಯಾವುದೇ ಬದಲಾವಣೆಗಳ ಅಗತ್ಯವಿದೆ ಎಂದು ನನಗೆ ಅನಿಸಿದರೆ ನೀವು ಅವುಗಳನ್ನು ಸುಲಭವಾಗಿ ಮಾಡಬಹುದು. ನಾನು ಬಜೆಟ್ಗೆ ಸಂಬಂಧಿಸಿದಂತೆ ನಿಮ್ಮೊಂದಿಗೆ ಒಮ್ಮೆ ಚರ್ಚಿಸಲು ಬಯಸುತ್ತೇನೆ ಎಂದು ಹೇಳಿದರು. ಬಜೆಟ್ನ ಬಗ್ಗೆ ಎಂದು ಕಿರಣ್ ಆಶ್ಚರ್ಯದಿಂದ ಕೇಳಲು ವೈಟರಿಗೆ ಸನ್ನೆ ಮಾಡಿ ಅವನನ್ನು ತನ್ನ ಕಡೆಗೆ ಕರೆದನು. ಶ್ರೀ ಮೆಹ್ರಾ ಅವರು, ಈ ಪ್ರಾಜೆಕ್ಟ್ಗಾಗಿ ನಿಮ್ಮ ಕಂಪನಿ ತೆಗೆದುಕೊಳ್ಳುತ್ತಿರುವ ಮೊತ್ತ ಸ್ವಲ್ಪ ಜಾಸ್ತಿ ಆಯಿತು ಎಂದಾಗ ಕಿರಣ್ ವೈಟರ್ ಬಂದ ತಕ್ಷಣ ನನಗಾಗಿ 2 ಕಾಫಿ ತಗೊಂಡು ಬಾ ಎನ್ನಲು ವೈಟರ್ ಬ್ಲ್ಯಾಕ್ ಟೀ ಅಲ್ವಾ ಎಂದು ಹೇಳಿದನು. ಶ್ರೀ ಮೆಹ್ರಾ ಅವರು ಆಶ್ಚರ್ಯದಿಂದ ವೈಟರನ್ನು ನೋಡಲು ಪ್ರಾರಂಭಿಸಿದಾಗ ವೈಟರ್ ತಕ್ಷಣವೇ ಹೇಳಿದನು, ಅವರು ಕಿರಣ್ ಸರ್ ಆಗಾಗ್ಗೆ ಇಲ್ಲಿಗೆ ಬಂದು ಕಾಫಿ ಕುಡಿಯುತ್ತಾರೆ ಎಂದಾಗ ಶ್ರೀ ಮೆಹ್ರಾ ಮುಗುಳ್ನಗಲು ಪ್ರಾರಂಭಿಸಿದರು. ನಂತರ ವೈಟರ್ ಅಲ್ಲಿಂದ ಹೊರಟು ಹೋದನು. ಅವನು ಹೋದ ತಕ್ಷಣ ಕಿರಣ್, ಮಿಸ್ಟರ್ ಮೆಹ್ರಾ, ಬಜೆಟ್ ಜಾಸ್ತಿಯಾಗಲು ನೀವು ನಮ್ಮ ಕೆಲಸವನ್ನು ಕೂಡ ಹೆಚ್ಚಿಸಿದ್ದೀರಿ. ಈ ಬಾರಿ ನಿರ್ಮಾಣವಾಗುತ್ತಿರುವ ಕಟ್ಟಡಕ್ಕೆ ಸಾಮಗ್ರಿ ತಲುಪಿಸುವುದು ಕಷ್ಟವಾಗಿದೆ, ಏಕೆಂದರೆ ಆ ಪ್ರದೇಶ ಇನ್ನೂ ಅಭಿವೃದ್ಧಿಯಾಗಿಲ್ಲ ಮತ್ತು ಸ್ಥಳವು ನಮ್ಮ ಮೆಟೀರಿಯಲ್ ಬರುವ ಸ್ಥಳದಿಂದ ಬಹಳ ದೂರದಲ್ಲಿದೆ. ಎಲ್ಲಕ್ಕಿಂತ ಮುಖ್ಯವಾದ ವಿಷಯವೆಂದರೆ ಸುರಕ್ಷತೆ. ನಾನು ಎಲ್ಲ ಕೆಲಸಗಳ ಮೇಲೆ ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡಲು ಇಷ್ಟಪಡುತ್ತೇನೆ. ನಿಮ್ಮ ಕಟ್ಟಡ ನಿರ್ಮಿಸುವ ಸ್ಥಳಕ್ಕೆ ಮೆಟೀರಿಯಲ್ ತುಂಬಿದ ಟ್ರಕ್ಗಳನ್ನು ತೆಗೆದುಕೊಂಡು ಹೋಗಲು ಸ್ಥಳಾವಕಾಶವಿಲ್ಲ. ಆದ್ದರಿಂದ ನಾನು ಸೈಟ್ನಿಂದ ದೂರದಲ್ಲಿಯೇ ವಸ್ತುಗಳನ್ನು ಇಳಿಸಬೇಕಾಗುತ್ತದೆ. ಅಲ್ಲಿಂದ ನನ್ನ ಕೆಲವು ಕಾರ್ಮಿಕರ ತಂಡವು ಕಾಲ್ನಡಿಗೆಯಲ್ಲಿ ವಸ್ತುಗಳನ್ನು ತೆಗೆದುಕೊಂಡು ಹೋಗುತ್ತದೆ. ಆದ್ದರಿಂದ ಬಜೆಟ್ ಕಡಿಮೆ ಮಾಡಲು ಆಗುವುದಿಲ್ಲ. ಈ ಕಿರಣ್ ಖುರಾನಾ ತನ್ನ ನಿರ್ಧಾರವನ್ನು ಎಂದಿಗೂ ಬದಲಾಯಿಸುವುದಿಲ್ಲ. ಆದ್ದರಿಂದ ನನ್ನನ್ನು ಕ್ಷಮಿಸಿ ಎಂದು ಹೇಳಿದನು. ಶ್ರೀ ಮೆಹ್ರಾ ಅವರು ನಗುತ್ತಾ, ಸರಿ ಮಿಸ್ಟರ್ ಖುರಾನಾ, ನಾವು ಮುಂದೆಯೂ ಕೂಡ ಒಟ್ಟಿಗೆ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ನಾನು ಇಂದು ನಿಮ್ಮ ಆಫೀಸಿಗೆ ಬಂದು ಅಗ್ರಿಮೆಂಟಿಗೆ ಸಹಿ ಹಾಕುತ್ತೇನೆ ಎಂದಾಗ ಅಷ್ಟರಲ್ಲಿ ವೈಟರ್ ಕಾಫಿ ತಂದು ಇಬ್ಬರ ಮುಂದೆ ಇಟ್ಟನು. ಇತ್ತ ಕಡೆ ವಾಶ್ರೂಮ್ನಲ್ಲಿ ಮೀರಾ ಕೈ ಮತ್ತು ಮುಖ ತೊಳೆಯುತ್ತಿದ್ದಳು ಮತ್ತು ಮಧುಮಿತಾ ಅವಳ ಬಳಿ ವಾಶ್ ಬೇಸಿನ್ಗೆ ಬೆನ್ನು ಹಾಕಿ ನಿಂತಿದ್ದಳು. ಅವಳು ಇನ್ನೂ ಆ ಸ್ವಾಮಿಗಳು ಹೇಳಿದ್ದನ್ನು ಯೋಚಿಸುತ್ತಿದ್ದಳು. ಮೀರಾ ತನ್ನ ಬ್ಯಾಗ್ನಿಂದ ಕರವಸ್ತ್ರವನ್ನು ತೆಗೆದುಕೊಂಡು ಅವಳ ಮುಖವನ್ನು ಒರೆಸಿಕೊಳ್ಳುತ್ತಾ, ಏನಾಯಿತು ನಿನಗೆ, ನೀನೇಕೆ ಹೀಗೆ ಸುಮ್ಮನಿರುವೆ ಎಂದು ಕೇಳಿದಳು. ಮಧುಮಿತಾ ಮೀರಾಳನ್ನು ನೋಡುತ್ತಾ, ಮೀರಾ, ಇಂದು ನಾನು ಅಜ್ಜಿಯೊಂದಿಗೆ ಮನೆ ನೋಡಲು ಹೋಗಿದ್ದಾಗ ಒಂದು ವಿಚಿತ್ರ ಘಟನೆ ಸಂಭವಿಸಿತು ಎಂದಳು. ಏನಾಯಿತು, ಮುಖಕ್ಕೆ ಮೇಕಪ್ ಹಾಕುತ್ತಾ ಕೇಳಿದಳು ಮೀರಾ. ಮಧುಮಿತಾ ಚಿಂತಿಸುತ್ತಾ, ನಾನು ಅಲ್ಲಿ ಒಬ್ಬ ಬಾಬಾರನ್ನು ಭೇಟಿಯಾದೆ. ಅವರು ನನ್ನ ಜೀವನದಲ್ಲಿ ಒಂದು ದೊಡ್ಡ ಬಿರುಗಾಳಿ ಬರಲಿದೆ, ಅದು ನನ್ನಿಂದ ಎಲ್ಲವನ್ನೂ ಕಸಿದುಕೊಳ್ಳುತ್ತದೆ ಎಂದು ಕೂಡ ಹೇಳಿದರು. ನಿನಗೇನು ಹುಚ್ಚು ಹಿಡಿದಿದೆಯಾ? ಮಧುಮಿತಾಳ ಮಾತನ್ನು ಅಡ್ಡಪಡಿಸುತ್ತಾ ಹೇಳಿದಳು ಮೀರಾ. ಮಧುಮಿತಾ ಆಶ್ಚರ್ಯದಿಂದ ಅವಳನ್ನೇ ನೋಡತೊಡಗಿದಳು. ಮೀರಾ ತನ್ನ ತುಟಿಗಳ ಮೇಲೆ ಲಿಪ್ಸ್ಟಿಕ್ ಅನ್ನು ಹಚ್ಚಿಕೊಳ್ಳುತ್ತಾ, ಮಧು, ನೀನು ಕೂಡ ಸರಿಯಾಗಿದ್ದೀಯ. ಒಬ್ಬ ಅಪರಿಚಿತರ ಮಾತಿಗೆ ನೀನು ಇಷ್ಟೊಂದು ಚಿಂತಿಸುತ್ತಿದ್ದೀಯಲ್ಲ ಎಂದು ಹೇಳಿದಳು. ಈ ಎಲ್ಲ ಭವಿಷ್ಯವಾಣಿಗಳು ಇತ್ಯಾದಿಗಳು ಅಸಂಬದ್ಧವಾಗಿವೆ. ನೀನು ಈ ಎಲ್ಲ ವಿಷಯಗಳ ಬಗ್ಗೆ ಯೋಚಿಸುವುದನ್ನು ನಿಲ್ಲಿಸು, ಏಕೆಂದರೆ ನಿನ್ನ ಜೀವನದಲ್ಲಿ ದೊಡ್ಡ ಬಿರುಗಾಳಿಯು ನೀನು 8 ವರ್ಷದವಳಿದ್ದಾಗಲೇ ಬಂದಾಗಿದೆ. ಆ ಬಿರುಗಾಳಿಯು ನಿನ್ನ ಮಲತಾಯಿಯಾಗಿದ್ದಾರೆ. ಶಟಪ್ ಮೀರಾ ಎಂದು ಮಧುಮಿತಾ ಅವಳನ್ನೇ ದಿಟ್ಟಿಸುತ್ತಾ ಹೇಳಿದಳು. ಮೀರಾ ಮುಗುಳ್ನಗುತ್ತಾ, ಮಧು, ನಮ್ಮ ಹಣೆಬರದಲ್ಲಿ ಏನೇನು ಬರೆದಿರುತ್ತದೋ ಅದು ಪ್ರತಿಯೊಂದು ಸಂದರ್ಭದಲ್ಲೂ ಹಾಗೆಯೇ ನಡೆಯುತ್ತದೆ. ಅದನ್ನು ಯಾರೂ ಬದಲಾಯಿಸಲು ಸಾಧ್ಯವಿಲ್ಲ. ಆದ್ದರಿಂದ ನಾವು ಎಲ್ಲವನ್ನೂ ವಿಧಿಗೆ ಬಿಡಬೇಕು. ಅನಾವಶ್ಯಕವಾಗಿ ಇದನ್ನೆಲ್ಲ ಯೋಚಿಸಿ ಚಿಂತಿಸುತ್ತಿದ್ದೀಯಾ ಎಂದು ಹೇಳಿದಳು. ಅವಳ ಮಾತಿಗೆ ಮಧುಮಿತಾ ಉತ್ತರಿಸದಿದ್ದಾಗ ಮೀರಾ ಅವಳ ತೋಳು ಹಿಡಿದು, ಹೋಗೋಣವಾ, ರೋಹಿತ್ ಮತ್ತು ಅಜ್ಜಿ ನಮಗಾಗಿ ಕಾಯುತ್ತಿರುತ್ತಾರೆ ಎಂದು ಹೇಳಿದಳು. ಮಧುಮಿತಾ ತಲೆಯಾಡಿಸಿದ ತಕ್ಷಣ ಮೀರಾ ಮಧುಮಿತಾ ಜೊತೆ ವಾಶ್ರೂಮಿಂದ ಹೊರಬಂದರು. ಹಾಗೆ ಮುಂದೆ ನಡೆಯುತ್ತಾ ಮಧುಮಿತಾಳನ್ನು ಚುಡಾಯಿಸುತ್ತಾ, ಅಂದ ಹಾಗೆ ಮಧು, ಆ ಬಿರುಗಾಳಿ ರೋಹಿತ್ ಶರ್ಮಾ ಅಲ್ಲ ತಾನೆ ಎಂದಾಗ ಮಧುಮಿತಾ ಕೋಪದಿಂದ ಮೀರಾಳನ್ನು ದಿಟ್ಟಿಸುತ್ತಾ, ಮೀರಾ, ನಿನಗೆ ನನ್ನ ಕೈಯಿಂದ ಸಾಕಷ್ಟು ಪೆಟ್ಟು ಬೀಳುತ್ತದೆ. ದಯವಿಟ್ಟು ರೋಹಿತ್ ಅವರನ್ನು ಇದೆಲ್ಲದರಿಂದ ದೂರವಿಡು. ಅವರು ಒಳ್ಳೆಯ ವ್ಯಕ್ತಿ ಎಂದು ಹೇಳಿದಳು. ಅವಳ ಮಾತಿಗೆ ಮೀರಾ, ವಾ ಮಧು, ರೋಹಿತ್ ರವರನ್ನು ನೀನು ಕೆಲವೇ ಗಂಟೆಗಳಲ್ಲಿ ಚೆನ್ನಾಗಿ ತಿಳಿದುಕೊಂಡಿದ್ದೀಯ ಎಂದಳು. ಮಧುಮಿತಾ ಮತ್ತೆ ಮೀರಾಳನ್ನು ದಿಟ್ಟಿಸಿದಾಗ ಮೀರಾ ಮುಗುಳ್ನಕ್ಕು
ಮಧುಮಿತಾಳನ್ನು ತಬ್ಬಿಕೊಂಡಳು. ಮಧುಮಿತ ಕೂಡ ನಗತೊಡಗಿದಳು. ಇಬ್ಬರೂ ತಮ್ಮ ಟೇಬಲ್ ಬಳಿ ಬಂದಾಗ ರೋಹಿತ್ ನಗುತ್ತಾ, ಫ್ರೆಂಡ್ಸ್, ನನಗೆ ಹಸಿವಾಗಿದೆ, ಆದರೆ ನೀವಿಬ್ಬರೂ ನನ್ನ ಮೇಲೆ ಕರುಣೆ ತೋರುತ್ತಿಲ್ಲ. ದಯವಿಟ್ಟು ಈ ಹುಡುಗನ ಮೇಲೆ ಕರುಣಿಸಿ ಎಂದು ಹೇಳಿದನು. ಸಾರಿ ಎಂದು ಮೀರಾ ಮತ್ತು ಮಧುಮಿತಾ ಒಟ್ಟಿಗೆ ಹೇಳಿದರು. ರೋಹಿತ್ ನಗಲಾರಂಭಿಸಿದನು. ಇಬ್ಬರು ಕುಳಿತ ಕೂಡಲೇ ಎಲ್ಲರೂ ಊಟ ಮಾಡತೊಡಗಿದರು. ಊಟ ಮಾಡುತ್ತಾ ರೋಹಿತ್ ಮೀರಾಳನ್ನು ಅಂದ ಹಾಗೆ, ನೀನು ಮಧುಮಿತ ಜೊತೆಗೆ ಬೆಂಗಳೂರಿನಿಂದ ಹೊರಗೆ ಹೋಗುತ್ತಿದ್ದೀಯಾ ಎಂದು ಕೇಳಲು ಮೀರಾ ಮುಗುಳ್ನಕ್ಕು ತಲೆ ಅಲ್ಲಾಡಿಸಿದಳು. ರೋಹಿತ್ ಅವರೇ, ಆ ಬಂಗಲೆಯನ್ನು ಖರೀದಿಸುವ ಬಗ್ಗೆ ನೀವು ಏನು ಯೋಚಿಸುತ್ತಿದ್ದೀರಿ? ಆ ಮನೆಯನ್ನು ನೀವು ಖರೀದಿಸಬೇಕು ಎಂದು ನಾನು ಭಾವಿಸುತ್ತೇನೆ. ಏಕೆಂದರೆ ಆ ಮನೆ ತುಂಬ ಸುಂದರವಾಗಿದೆ ಮತ್ತು ಮುಂದಿನ ದಿನಗಳಲ್ಲಿ ಆ ಪ್ರದೇಶದ ಬೆಲೆ ತುಂಬ ಹೆಚ್ಚಾಗುತ್ತದೆ ಎಂದು ಮಧುಮಿತ ಹೇಳಿದಳು. ಇದನ್ನು ಕೇಳಿದ ರೋಹಿತ್ ಮುಗುಳ್ನಕ್ಕು ಹೇಳಿದನು, ನೀನು ನನ್ನನ್ನು ರೋಹಿತ್ ಅವರೇ ಎಂದು ಕರೆಯುವುದನ್ನು ನಿಲ್ಲಿಸಬೇಕು. ಏಕೆಂದರೆ ನೀನು ನನ್ನನ್ನು ನಿನ್ನ ಸ್ನೇಹಿತನನ್ನಾಗಿ ಮಾಡಿಕೊಳ್ಳಲು ಸಮಯ ಬೇಕು ಎಂದು ಹೇಳಿದ್ದೀಯ. ಆದರೆ ನಾನು ಡಿಸೈಡ್ ಮಾಡಿಯಾಗಿದೆ. ನಿಮ್ಮಿಬ್ಬರನ್ನು ನನ್ನ ಫ್ರೆಂಡ್ಸ್ ಮಾಡಿಕೊಂಡಿದ್ದೇನೆ. ಆದ್ದರಿಂದ ಇಂದಿನಿಂದ ನೀನು ನನ್ನನ್ನು ರೋಹಿತ್ ಎಂದು ಕರೆಯುತ್ತೀಯ, ಹಾಗೆ ಮೀರಾ ಕೂಡ. ಅವನ ಮಾತುಗಳಿಗೆ ಇಬ್ಬರು ಊಟ ಮಾಡುತ್ತಾ ನಗಲು ಶುರು ಮಾಡಿದರು. ರೋಹಿತ್ ಊಟ ಮಾಡುತ್ತಾ, ಆ ಮನೆಯನ್ನು ನಾನು ಖಂಡಿತವಾಗಿಯೂ ಖರೀದಿಸಲು ಬಯಸುತ್ತೇನೆ. ಆದರೆ ಅದಕ್ಕೂ ಮೊದಲು ನಾನು ನನ್ನ ಸ್ನೇಹಿತನೊಂದಿಗೆ ಒಮ್ಮೆ ಮಾತನಾಡಬೇಕು ಎಂದು ಹೇಳಿದನು. ಆಗ ಗಾಯತ್ರಿಯವರು ಮಧುಮಿತಾಳಿಗೆ, ಮಗಳೇ, ನೀನು ನಾಳೆ ಹೊರಗೆ ಹೋಗಬೇಕಾಗಿದೆ. ಆದ್ದರಿಂದ ನೀನು ಕೂಡ ಪ್ಯಾಕಿಂಗ್ ಎಲ್ಲ ಮಾಡಿಕೊಳ್ಳಬೇಕು. ನೀನು ಮೀರಾಳೊಂದಿಗೆ ಮನೆಗೆ ಹೋಗಿ ಆರಾಮವಾಗಿ ಹೋಗಲು ತಯಾರಾಗು. ನಾವು ಕೂಡ ನಮ್ಮ ಮನೆಯವರೆಲ್ಲ ಸೇರಿ ರಿದ್ದಿಮಾ ಅವರ ಅತ್ತೆಯ ಮನೆಗೆ ಊಟಕ್ಕೆ ಹೋಗಬೇಕಾಗಿರುವುದರಿಂದ ನೀವು ಯಾವುದೇ ಚಿಂತೆಯಿಲ್ಲದೆ ನಿಮ್ಮ ಮನೆಗೆ ಹೋಗಿರಿ ಎಂದು ಹೇಳಿದರು. ಮಧುಮಿತಾ ಏನನ್ನೋ ಹೇಳುವ ಮೊದಲೇ ಮೀರಾ ಥ್ಯಾಂಕ್ಸ್ ಅಜ್ಜಿ ಎಂದಳು. ಇವಾಗ ನಾವಿಬ್ಬರು ಶಾಪಿಂಗ್ ಮಾಡಲು ಸಾಧ್ಯವಾಗುತ್ತದೆ ಎಂದಾಗ ಮಧುಮಿತಾ ಆಶ್ಚರ್ಯಕರವಾಗಿ ಮೀರಾಳ ಕಡೆಗೆ ನೋಡಿದಳು ಮತ್ತು ಅಜ್ಜಿಗೆ ಏನೋ ಹೇಳಲು ಪ್ರಯತ್ನಿಸಿದಳು. ಆದರೆ ಮೀರಾ ಅವಳಿಗೆ ಮೌನವಾಗಿರುವಂತೆ ಸನ್ನೆ ಮಾಡಿದಳು. ನಂತರ ಮಧುಮಿತಾ ಏನೂ ಹೇಳಲಿಲ್ಲ. ಇಲ್ಲಿ ಕಿರಣ್ ಕಾಫಿ ಮುಗಿಸಿದ ಕೂಡಲೇ ಶ್ರೀ ಮೆಹರಾಗೆ, ಮಿಸ್ಟರ್ ಮೆಹರಾ, ರಾಂಪುರದಲ್ಲಿರುವ ನಿಮ್ಮ ಬಿಸ್ಕೆಟ್ ಫ್ಯಾಕ್ಟರಿ ಮುಚ್ಚಿದೆ. ಅದಕ್ಕೆ ನೀವು ಯಾವ ಬೆಲೆಯನ್ನು ತೆಗೆದುಕೊಳ್ಳುತ್ತೀರಿ ಎಂದು ಕೇಳಿದನು. ಶ್ರೀ ಮೆಹರಾ ಅವರು ಸ್ವಲ್ಪ ಸಮಯ ಯೋಚಿಸಿದರು. ಮಿಸ್ಟರ್ ಖುರಾನ, ನಿಮಗೆ ಅಭ್ಯಂತರವಿಲ್ಲದಿದ್ದರೆ ಇದರ ಬಗ್ಗೆ ಇನ್ನೊಮ್ಮೆ ಮಾತನಾಡೋಣ. ನಾನು ಅಗ್ರಿಮೆಂಟ್ಗೆ ಸಹಿ ಹಾಕಲು ಹೇಗೂ ಬರುತ್ತಿದ್ದೇನೆ. ಅದರ ಬಗ್ಗೆ ನಿಮ್ಮ ಆಫೀಸ್ನಲ್ಲಿ ಮಾತನಾಡೋಣ. ಇವಾಗ ನನಗೆ ಒಂದು ಇಂಪಾರ್ಟೆಂಟ್ ಮೀಟಿಂಗ್ಗೆ ಹೋಗುವುದಿದೆ. ಆದ್ದರಿಂದ ನಾನು ಹೊರಡಬೇಕಾಗಿದೆ ಎಂದು ಹೇಳಿದರು. ಖಂಡಿತ ಎಂದು ಕಿರಣ್ ಹೇಳಿದ ತಕ್ಷಣ ಶ್ರೀ ಮೆಹರಾ ಎದ್ದು ನಿಂತರು ಮತ್ತು ಕಿರಣ್ ಕೂಡ ಎದ್ದು ನಿಂತನು. ಇಬ್ಬರು ಹಸ್ತಲಾಘವ ಮಾಡಿ ಮಿಸ್ಟರ್ ಮಲ್ಹೋತ್ರ ಬೈ ಹೇಳಿ ಹೊರಟು ಹೋದರು. ಅವರು ಹೋದ ತಕ್ಷಣ ಅವನು ಮತ್ತೆ ಕುರ್ಚಿಯ ಮೇಲೆ ಕುಳಿತು ಮೇಜಿನ ಮೇಲಿದ್ದ ತನ್ನ ಫೋನನ್ನು ಎತ್ತಿಕೊಂಡು ತನ್ನಷ್ಟಕ್ಕೆ ತಾನೇ, ಇನ್ನು ಸ್ವಲ್ಪ ಸಮಯ ಶ್ರೀರಾವ್, ಅದರ ನಂತರ ನೀವೇ ನನಗೆ ಫೋನ್ ಮಾಡುತ್ತೀರಿ ಎಂದು ಅಂದುಕೊಂಡನು. ರೋಹಿತ್ ಎಲ್ಲರೊಂದಿಗೆ ಊಟವನ್ನು ಮುಗಿಸುವಷ್ಟರಲ್ಲಿ ಅವನ ಫೋನ್ ರಿಂಗಣಿಸಲು ಶುರುವಾಯಿತು. ಅವನು ತನ್ನ ಫೋನ್ ಸ್ವೀಕರಿಸುತ್ತಾ ಹೇಳಿ ಅಪ್ಪ ಎನ್ನಲು, ರೋಹಿತ್, ಇನ್ನು 15 ನಿಮಿಷಗಳಲ್ಲಿ ಆಫೀಸಿಗೆ ಬಾ ಎಂದು ಚೇತನ್ ರವರು ಹೇಳಿದರು. ಆಯಿತು ಅಪ್ಪ ಎಂದು ರೋಹಿತ್ ಹೇಳಿದ ತಕ್ಷಣ ಅವನ ತಂದೆ ಕರೆಯನ್ನು ಕಡಿತಗೊಳಿಸಿದರು. ರೋಹಿತ್ ಗಾಯತ್ರಿಯವರಿಗೆ, ಅಜ್ಜಿ ಹೋಗೋಣ, ನಿಮ್ಮನ್ನು ಮನೆಗೆ ಬಿಟ್ಟು ನಾನು ಆಫೀಸಿಗೆ ಹೊರಡಬೇಕು ಎಂದು ಹೇಳಿದನು. ಸರಿ ಮಗನೇ ಎಂದು ಗಾಯತ್ರಿಯವರು ನಗುತ್ತಾ ಹೇಳಿದರು. ರೋಹಿತ್ ಸನ್ನೆ ಮಾಡಿ ವೈಟರನ್ನು ಕರೆದನು. ಅವನು ಮಧುಮಿತಾ ಮತ್ತು ಮೀರಾಗೆ, ದಯವಿಟ್ಟು ಕ್ಷಮಿಸಿ ಫ್ರೆಂಡ್ಸ್, ಇವಾಗ ನಾವು ಹೊರಡಬೇಕಾಗಿದೆ ಎಂದಾಗ ಮಧುಮಿತಾ ಮತ್ತು ಮೀರಾ ನಗತೊಡಗಿದರು. ವೇಟರ್ ಬಳಿ ಬಂದ ತಕ್ಷಣ ರೋಹಿತ್ ಬಿಲ್ಲು ತರಲು ಹೇಳಿದನು. ಮುಂದುವರಿಯುವುದು.